ಉಗ್ರರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕ್ ಸೇನೆ ಭಾರತದ ಮೇಲೆ ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ. ಪಾಕಿಸ್ತಾನ ಸೇನೆ ಉಗ್ರರನ್ನ ಛೂ ಬಿಟ್ಟಿದ್ದಕ್ಕೆ ಸೇನೆ ಇದೀಗ ಸಾಕ್ಷಿಯನ್ನ ರಿಲೀಸ್ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ ಎಕೆ ಭಾರತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಕಾರಣ ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಅನ್ನೋ ಸೇನಾಧಿಕಾರಿಗಳು ಶಪಥವನ್ನ ಮಾಡಿದ್ದಾರೆ. ನಮ್ಮ ಯುದ್ಧ ಏನಿದ್ರು ಅಥವಾ ನಮ್ಮ ದಾಳಿ ಏನಿದ್ರು ಉಗ್ರರನ್ನ ಮಟ್ಟ ಹಾಕೋದೇ ಹೊರತು ಯಾವುದೇ ರೀತಿಯಾಗಿ ಪಾಕ್ ಸೈನ್ಯದ ವಿರುದ್ಧ ಅಲ್ಲ ಅಥವಾ ಅಲ್ಲಿನ ನಾಗರಿಕರ ವಿರುದ್ಧ ಅಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. Not stated that our fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorists, which compelled us to respond. Stated that our fight was with terrorists. ಭಾರತದ ವಿರುದ್ಧ ಪಾಕಿಸ್ತಾನ ಬಳಸ್ತಾ ಇದ್ದ ಹಲವಾರು ಡ್ರೋನ್ಗಳು, ಈ ಒಂದು ಡ್ರೋನ್ಗಳನ್ನ ಉಡೀಸ್ ಮಾಡಲಾಗಿದೆ. ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳು ಇವುಗಳನ್ನ ಉಡೀಸ್ ಮಾಡಿವೆ. ಪಾಕ್ ಉಗ್ರರು ರೆಡಿ ಮಾಡಿದ್ದ ಶಸ್ತ್ರಾಸ್ತ್ರಗಳ ದಾಳಿ ಅದನ್ನು ಕೂಡ ವಿಫಲಗೊಳಿಸಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದನ್ನ ನಾವು ತಡೆದಿದ್ದೇವೆ. ಪಾಕಿಸ್ತಾನ ಮಾಡಿದ್ದೇ ಇಂತಹ ಕೆಲಸ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ ಎಕೆ ಭಾರತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. This brings me to the point: how have Indian forces managed to minimize the damage to both civilian and military infra in the country, in spite of the unrelenting efforts by the Pakistani forces? Most of you and the majority populace within the country have had a lot to say about the layered and integrated air defense systems put in place by the Indian Armed Forces, which includes the assets of the Indian Army, the Indian Navy, in addition to the primary air defense assets of the Indian Air Force. As you all are well aware, this robust AD system comprises of a large variety of multi-layered AD sensors and weapon systems. From point defense weapons like the low-level air defense guns, shoulder-fired manpads, and short-range surface-to-air missiles or SAMs, to area defense weapons like the air defense fighters and longer-range surface-to-air missiles within our inventory. Additionally, the numerous waves of drones and unmanned combat aerial vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. This brings me ಪಹಲ್ಗಾಮ್ ದಾಳಿ ಬಳಿಕ ಉಗ್ರರ ಪಾಪದ ಕೊಡ ತುಂಬಿದೆ. ಇತ್ತೀಚೆಗೆ ಉಗ್ರರ ಚಟುವಟಿಕೆಯ ಸ್ವರೂಪವೇ ಬದಲಾಗಿದೆ. ಮುಗ್ಧ ನಾಗರಿಕರ ಮೇಲೆ ದಾಳಿಯನ್ನ ಶುರು ಮಾಡಿದ್ದಾರೆ. ಜನರನ್ನ ಗುರಿಯಾಗಿಸಿದವರಿಗೆ ಇನ್ಮುಂದೆ ಉಳಿಗಾಲ ಇಲ್ಲ ಅಂತ ಹೇಳಿ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಘೋಷಣೆ ಮಾಡಿದ್ದಾರೆ. मैंने आपको कल बताया था कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. उसके बाद जो हुआ उसके बारे में हम कल विस्तार में बातचीत कर चुके हैं. मैंने आपको कल बताया
ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಮುತ್ತವಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಈಗಾಗಲೇ ಭಾರತದ ನಿಲುವು ಏನು, ಭಾರತದ ಗುರಿ ಏನು ಅನ್ನೋದನ್ನ ಕೂಡ ಈಗಲೂ ಕೂಡ ಸ್ಪಷ್ಟಪಡಿಸ್ತಾ ಇದೆ ಸೇನೆ. ನಾವು ಉಗ್ರವಾದದ ವಿರುದ್ಧ ಹೋರಾಟ ಕಂಟಿನ್ಯೂ ಆಗುತ್ತೆ ಅನ್ನೋದರ ಜೊತೆಗೆ ಈ ಸುಳ್ಳು ಸಾಕ್ಷಿಗಳನ್ನ ಅಥವಾ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇತ್ತಲ್ಲ ಪಾಕಿಸ್ತಾನ, ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇತ್ತಲ್ಲ, ಅದಕ್ಕೂ ಕೂಡ ತಕ್ಕ ಉತ್ತರವನ್ನ ಇಲ್ಲಿ ಸೇನೆ ಸಾಕ್ಷ್ಯ ಸಮೇತವಾಗಿ ಕೊಟ್ಟಿದೆ. ಜೊತೆಗೆ ಉಗ್ರರನ್ನ ಇಟ್ಟುಕೊಂಡೇ ಪಾಕಿಸ್ತಾನ ಯಾವ ರೀತಿಯಾಗಿ ಇಲ್ಲಿ ದಾಳಿಯನ್ನ ಮಾಡುವ ಕೆಲಸ ಮಾಡ್ತು ಅನ್ನೋರ ಸಂಪೂರ್ಣವಾದ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಇಡೀ ಒಂದು ಅವರ ಮಾತುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ವಿಶ್ಲೇಷಣೆ ಮಾಡೋದಾದ್ರೆ, ನವಿತಾ, ಯಾವುದೇ ಮಿಲಿಟರಿ ಸಂಘರ್ಷಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬರೀ ಕದನಕ್ಕಿಳಿದಿರುವಂಥ ಅಥವಾ ಕಿತ್ತಾಟಕ್ಕಿಳಿದಿರುವಂಥ ಎರಡು ದೇಶಗಳ ಪ್ರತಿಷ್ಠೆ ಅಷ್ಟೇ ಅಲ್ಲಿ ಇರೋದಿಲ್ಲ. ಅದರ ಆಚೆಗೂ ಕೂಡ ಅಂದರೆ ಆ ಎರಡೂ ದೇಶಗಳಿಗೆ ಯಾವ ದೇಶಗಳು ಅಥವಾ ಯಾವ ವ್ಯಾಪಾರಿಗಳು ರಕ್ಷಣಾ ಸಾಮಗ್ರಿಗಳನ್ನು ಪೂರೈಸ್ತಾ ಇರ್ತಾರಲ್ಲ ಅವರ ಒಂದು ಹಾನರ್ ಕೂಡ ಸ್ಟೇಕ್ಸ್ ಅಲ್ಲಿ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ಯುದ್ಧ ಆಲ್ಮೋಸ್ಟ್ ಯುದ್ಧ ಅನ್ನೋ ರೀತಿಯಲ್ಲೇ ಜಾಗತಿಕವಾಗಿ ಏನು ಬಿಂಬಿತಾ ಇತ್ತಲ್ಲ, ಮೊನ್ನೆವರೆಗೂ ಒಂದು ಪಾಸ್ ಬಟನ್ ಬರೋವರೆಗೆ ಅಲ್ಲಿಯವರೆಗೂ ಕೂಡ ಯಾವ ಒಂದು ದೊಡ್ಡ ಪ್ರಶ್ನೆ ಇತ್ತು ಅಂದರೆ ಯಾವ ಏರ್ ಸುಪೀರಿಯಾರಿಟಿ, ಏರ್ ಡಿಫೆನ್ಸಲ್ಲಿ ಯಾರು ಸುಪೀರಿಯರ್ ಅನ್ನುವಂಥದ್ದು. ಅಫ್ಕೋರ್ಸ್ ಈ ಹಿಂದಿನ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಭೂದಳ ಅಥವಾ ನೌಕಾದಳ ಇವತ್ತು ಕೂಡ ಮಾತನಾಡ್ತಾ ಹೇಳಿದ್ರು, ನೌಕಾದಳ ನಾವೆಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ, ನಿಮ್ಮ ಕರಾಚಿಯನ್ನು ಕ್ಷಣ ಮಾತ್ರದಲ್ಲಿ ನಾವು ಉಡಿಸ್ ಮಾಡಬಲ್ಲೆವು ಅನ್ನುವಂಥ ವಿಶ್ವಾಸ ಹೇಗಿದೆ ಮತ್ತು ಅದಕ್ಕೆ ಯಾವ ತಾಂತ್ರಿಕ ಬೆಂಬಲ ಪೂರಕವಾಗಿದೆ ನಮಗೆ ಅನ್ನುವಂಥ ಒಂದು ಮಾತುಗಳನ್ನು ನಾವು ಡೇ ಒನ್ನಿಂದ ನೋಡಿದ್ದೀವಿ ಇತಿಹಾಸದಲ್ಲೂ ಕೂಡ. ಆದರೆ ಏರ್ ಡಿಫೆನ್ಸಲ್ಲಿ ಇಷ್ಟು ಅಡ್ವಾನ್ಸ್ ಇದೆಯಾ ಭಾರತ ಅನ್ನುವಂಥ ಒಂದು ದೊಡ್ಡ ಸೋಜಿಗವನ್ನು, ಅಚ್ಚರಿಯನ್ನು ಜಾಗತಿಕ ಮಟ್ಟದಲ್ಲಿ ಈ ಒಂದು ಕಾರ್ಯಾಚರಣೆ ಮುಂದಿಟ್ಟಿರುವಂಥದ್ದು. ಯಾವ ಕ್ಷಣದಲ್ಲಿ ಉಗ್ರರ ವಿರುದ್ಧ ಒಂದು ಹೋರಾಟ ಅನ್ನೋ ಕಾರಣಕ್ಕೆ ಏನು ಆಪರೇಷನ್ ಸಿಂಧೂರ ಲಾಂಚ್ ಆಯ್ತಲ್ಲ, ಅದಾದಮೇಲೆ ಅಫ್ಕೋರ್ಸ್ ರಿಟಾಲಿಯೇಷನ್ ಬಂದೇ ಬರುತ್ತೆ. ಯಾರು ಸುಮ್ಮನಿರ್ತಾರೆ, ಮೊದಲೇ ಬಗಡೆ ಬಿಡ್ತಾ ಇರೋಂಥ ಪಾಕಿಸ್ತಾನ ಸುಮ್ಮನಿರುತ್ತಾ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಇಲ್ಲದೆ, ಪ್ರಿಪೇರ್ಡ್ನೆಸ್ ಇಲ್ಲದೆ ನಾವೇನು ಆ ಒಂದು ಕಾರ್ಯಾಚರಣೆಯನ್ನು ನಮ್ಮ ಸೇನೆ ಮಾಡಿರಲಿಲ್ಲ. ಸೊ ಅದಾದಮೇಲೆ ಅವರಿಗೆ ರಿಟಾಲಿಯೇಷನ್ ಬರ್ತಾರೆ ಅಂದರೆ ಅವರಿಗೆ ಇಮ್ಮಿಡಿಯೇಟ್ ಸಪೋರ್ಟ್ ಇರುವಂಥವ್ರು ಯಾರು ಅದನ್ನು ಕೂಡ ನೋಡಿತ್ತು. ಸೊ ಕದ್ದು ಮುಚ್ಚಿ ಮಾಡ್ತಾ ಇದ್ದಂಥ ಟರ್ಕಿಯ ಡ್ರೋನ್ಗಳು, ಸಪೋರ್ಟ್ ಮಾಡ್ತಾ ಇದ್ದಂಥ ಟರ್ಕಿಯ ಡ್ರೋನ್ಗಳು ಯಾವಾಗ ನಮ್ಮ ಏನು ಏರ್ ಸ್ಪೇಸನ್ನು ಟಚ್ಚು ಮಾಡೋಕ್ಕಾಗದೆ ಕೆಳಗಡೆ ಏನು ಪೀಸ್ ಆಗಿ ಇಂಟರ್ಸೆಪ್ಟ್ ಆಗಿ ಬಿದ್ದುವಲ್ಲ, ಅವಾಗ ಅದು ಜಗತ್ತಿಗೆ ಗೊತ್ತಾಯಿತು ಟರ್ಕಿಯ ಡ್ರೋನ್ಗಳ ಕಥೆ ಏನಾಯಿತು ಅಂತ. ಯಾಕಂದರೆ ಮುಸ್ಲಿಂ ರಾಷ್ಟ್ರದ ಅಥವಾ ಮುಸ್ಲಿಂ ರಾಷ್ಟ್ರಗಳ ನಾಯಕತ್ವವನ್ನು ವಹಿಸಬೇಕು ಜಾಗತಿಕವಾಗಿ ಅಂತ ಸೌದಿ ಮತ್ತು ಈ ಟರ್ಕಿಯ ನಡುವೆ ನಡೀತಾ ಇರುವಂಥ ಒಂದು ಶೀತಲ ಸಮರ ಏನಿದೆ ಅದಕ್ಕೆ ಪೂರಕವಾಗಿ ಪಾಕಿಸ್ತಾನಕ್ಕೆ ಒಂದಷ್ಟು ಸಹಾಯವನ್ನು ಮಾಡ್ತಾ ಇರೋದು ಮತ್ತು ಗತಿ ಇಲ್ಲದ ಪಾಕಿಸ್ತಾನ ಟರ್ಕಿಯನ್ನು ಬೆಂಬಲಕ್ಕೆ ನಿಂತಿದ್ದು. ಆದರೆ ಟರ್ಕಿಯನ್ನು ಮೀರಿ ಚೀನಾ ಅನ್ನುವಂಥ ಅತಿ ದೊಡ್ಡ ಶಕ್ತಿ ನಮ್ಮ ಪರವಾಗಿದೆ ಅನ್ನುವಂಥ ಹೇಳ್ಕೊತಾ ಇದ್ದ ಪಾಕಿಸ್ತಾನದ ಒಂದು ಆತ್ಮವಿಶ್ವಾಸಕ್ಕೆ ಆ PL-15 ಕ್ಷಿಪಣಿಗಳು ಏನಾದವು ಮತ್ತು ಅವರ ಚೀನಾ ನಿರ್ಮಿತ ಡ್ರೋನ್ಗಳು ಏನಾದವು ಮತ್ತು ಅವರ JF-16, 17 ಅಂತ 4th ಜನರೇಷನ್ ಜೆಟ್ಗಳು ಇಂಟರ್ಸೆಪ್ಟ್ ಮಾಡಿ ಬಿಸಾಕಿದೆ ನಮ್ಮ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದಾದರೆ, ಚೀನಾದ ಒಂದು ಏನು ಆ ಒಂದು ಸುಪ್ರೀಮಸಿ ಅಥವಾ ಅವರ ಒಂದು ಸಪೋರ್ಟ್ ಏನು ಬಂತು ಆ ವಿಚಾರದಲ್ಲಿ ಅವರ ಮರ್ಯಾದೆಯನ್ನು ಕೂಡ ಪಾಕಿಸ್ತಾನ ತೆಗೆದಿದೆ ಅನ್ನುವಂಥದ್ದು ಇವತ್ತು ನಮ್ಮ ಸೇನೆಯ ಅಧಿಕೃತ ಮಾಹಿತಿಗಳ ಮೂಲಕ ಗೊತ್ತಾಗ್ತಾ ಇದೆ. ಸೊ ಅದರ ಜೊತೆಗೆ F-16 ಕೂಡ ನಮ್ಮ ಭಾರತೀಯ ಸೇನೆ ಹೊಡೆದಾಕಿದೆ ಅನ್ನುವಂಥದ್ದು. F-16 ಅನ್ನುವಂಥದ್ದು 80s ಪಾಕಿಸ್ತಾನದ ಜೊತೆ ಸಂಬಂಧ, ವ್ಯಾಪಾರ ಒಪ್ಪಂದ ಆದಂಥ ಸಂದರ್ಭದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಅನ್ನುವಂಥ ಕಾರಣಕ್ಕೆ ಅಮೆರಿಕ ಒಂದಷ್ಟು ಏನು ವಿಮಾನಗಳನ್ನು F-16 ಪೂರೈಕೆ ಮಾಡಿತ್ತು. ಅದರಲ್ಲಿ ಒಪ್ಪಂದ ಕೂಡ ಇತ್ತು, ಇದನ್ನು ನೀವು ನಿಮ್ಮ ಸ್ವಂತ ಮಿಲಿಟರಿ ಏನು ಕಾರ್ಯಾಚರಣೆಗೆ ಬಳಸಬಾರದು ಅಥವಾ ಯಾವುದೇ ರೀತಿಯ ನಿಮ್ಮ ಸ್ವಂತ ಮಿಲಿಟರಿ ಕಾರ್ಯಾಚರಣೆಗೆ ಬಳಸೋದಾದರೆ ನಮ್ಮ ಅನುಮತಿ ಅಗತ್ಯ ಅನ್ನುವಂಥ ಒಂದು ಮಾಹಿತಿ ಕೂಡ ಅಥವಾ ಅಂಥ ಒಂದು ಒಪ್ಪಂದ, ಷರತ್ತು, ಕರಾರಿನ ಮೂಲಕವಿತ್ತು. ಸೊ ಅದಾದಮೇಲೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ F-16 ಬಳಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತು. ಆ ಪ್ರಯತ್ನಕ್ಕೆ ಭಾರತದ ವಾಯುಪಡೆ ದಿಟ್ಟ ಉತ್ತರವನ್ನು ಕೊಟ್ಟು F-16 ಮರ್ಯಾದೆಯನ್ನು ಕೂಡ ಮೂರಾಬಟ್ಟೆ ಆಗೋ ರೀತಿ ಪಾಕಿಸ್ತಾನಕ್ಕೆ ಅಂಥದ್ದೊಂದು ಸ್ಥಿತಿಯನ್ನು ತಂದಿಡ್ತು ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಸೊ ಈಗ ಫ್ರಾನ್ಸು, ರಷ್ಯಾ ನಮ್ಮ ಭಾರತೀಯ ಸೇನೆ ಅಥವಾ ಭಾರತ ಸರ್ಕಾರದ ರಕ್ಷಣಾ ಒಪ್ಪಂದಗಳ ಪ್ರಮುಖ ಪಾಲಿರುವಂತಹ ಏನು ದೇಶಗಳು ರಕ್ಷಣಾ ಒಪ್ಪಂದ ಸಾಮಗ್ರಿಗಳ ವಿಚಾರದಲ್ಲಿ. ವೆರಾಸ್ ಪಾಕಿಸ್ತಾನಕ್ಕೆ ಅಮೆರಿಕ ಅಂದರೆ ಅಫ್ಘಾನಿಸ್ತಾನ ಮತ್ತು ಸೋವಿಯತ್ ಯೂನಿಯನ್ನ ವಿರುದ್ಧದ ಹೋರಾಟಗಳಲ್ಲಿ, ಶೀತಲ ಸಮರಗಳಲ್ಲಿ ಒಂದಷ್ಟು ಪಾಕಿಸ್ತಾನಕ್ಕೆ ಅದರದ್ದೇ ಆದಂಥ ಒಂದು ಲಾಭಗಳು ಅಮೆರಿಕ ರಕ್ಷಣಾ ಒಪ್ಪಂದಗಳ ಮೂಲಕ, ಅಮೆರಿಕ ರಕ್ಷಣಾ ಸಾಮಗ್ರಿಗಳ ಮೂಲಕ ಸಿಕ್ಕಿದೆ. ಇತ್ತೀಚೆಗೆ ಚೀನಾದ ಅತಿದೊಡ್ಡ ಆಲ್ಮೋಸ್ಟ್ 80% ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರುವಂಥ ಗ್ರಾಹಕ ದೇಶ ಅಂದರೆ ರಕ್ಷಣಾತ್ಮಕವಾಗಿ ಪಾಕಿಸ್ತಾನ. ಸೊ ಅಂತಹ ಪಾಕಿಸ್ತಾನ ಚೀನಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು PL-15 ಏನು ದೊಡ್ಡ ಅಹಮ್ಮಲ್ಲಿ ಇತ್ತಲ್ಲ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಮೀರಿ ನಾವು ಯಾವ ರೀತಿ ಹೊಡೆದಾಕಿದ್ವಿ, ಅಲ್ಲಿನ ನಮ್ಮ ಡ್ರೋನ್ಗಳು ಯಾವ ರೀತಿ ಕೆಲಸ ಮಾಡಿದೆ ಅನ್ನುವಂಥ ಒಂದು ಡಿಸ್ಪ್ಲೇ ಆಫ್ ಆನರ್ ಇವತ್ತು ಜಾಗತಿಕವಾಗಿ ಸಿಕ್ಕಿರುವಂಥದ್ದು. ಅದಕ್ಕೆ ಪೂರಕ ಸಾಕ್ಷಿಗಳನ್ನು ನಮ್ಮ ಮೂರೂ ಪಡೆಯವರು ಕೂಡ ಕೊಟ್ಟಿರುವಂಥದ್ದು. ಎಷ್ಟು ಅದ್ಭುತವಾದ ಸಿನರ್ಜಿ ಅಂದರೆ ಕೋಆರ್ಡಿನೇಷನ್ ಇತ್ತು ಮೂರೂ ಪಡೆಗಳಲ್ಲೂ ಕೂಡ ಅನ್ನೋದಕ್ಕೆ
ಮಾಡಲಿಕ್ಕೆ ಒಂದು ಕಡೆ ನೌಕಾಪಡೆ ಶಸ್ತ್ರಸಜ್ಜಿತವಾಗಿ ನಿಂತಿತ್ತು ಅವರ ಕರಾಚಿಯನ್ನು ಕ್ಷಣ ಮಾತ್ರದಲ್ಲಿ ಉಳಿಸಿ ಮಾಡಲಿಕ್ಕೆ. ಮತ್ತು ನಮ್ಮ ಏರ್ ಡಿಫೆನ್ಸ್ S-400 ರಷ್ಯಾದಿಂದ ಸಿಕ್ಕಂಥ S-400 ಏನು ನಾವು ಸುದರ್ಶನ ಅಂತ ರೀನೇಮ್ ಮಾಡ್ಕೊಂಡಿದ್ದೀವಿ, ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರ ಎಲ್ಲ ಡ್ರೋನ್ಗಳನ್ನು ಎಲ್ಲ ಕ್ಷಿಪಣಿಗಳನ್ನು ಇಂಟರ್ಸೆಪ್ಟ್ ಮಾಡಿರುವಂಥದ್ದು. ಅದಕ್ಕೆ ಜೊತೆಯಾಗಿ ಬಲ ತುಂಬಿರುವಂಥ ನಮ್ಮ ಆಕಾಶ್ ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಏನಿದೆ ಅದರ ಒಂದು ಹೆಮ್ಮೆ. ಸೊ 10 ಆಯಾಮಗಳಲ್ಲಿ ಭಾರತೀಯ ವಾಯುಪಡೆ ಯಾವ ರೀತಿ ಸುಪ್ರೀಮಸಿಯನ್ನು ಸಾಧಿಸಿದೆ, ಅಮೆರಿಕ ಮತ್ತು ಚೀನಾ ನಿರ್ಮಿತ ಅವರಿಂದ ಏನು ಪೂರೈಕೆ ಆಗಿರುವಂತಹ ಏನು ಜೆಟ್ಗಳನ್ನಾಗಲಿ ಡ್ರೋನ್ಗಳನ್ನಾಗಲಿ ಅದನ್ನು ಕೂಡ ಹೊಡೆದಾಕೋದ್ರ ಮೂಲಕ ಅವರ ಏರ್ ಡಿಫೆನ್ಸನ್ನು ಹೊಡೆದಾಕೋದ್ರ ಮೂಲಕ ಅನ್ನುವಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಭಾರತದ ಸೇನಾ ಪಡೆ ಇವತ್ತು ಕೊಟ್ಟಿದೆ. ಅದೆಲ್ಲದಕ್ಕಿಂತನೂ ದೊಡ್ಡದಾಗಿ ನಾವು ಬ್ರಹ್ಮೋಸ್ ಬಳಸಿಲ್ವಾ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದಗಳು ಅಲ್ಲಲ್ಲಿ ಚರ್ಚೆ ನಡೀತಾ ಇದೆ. ಅದೆಲ್ಲವನ್ನು ಪಕ್ಕಕ್ಕಿಡೋಣ. ಆದರೆ ನೂರ್ಖಾನ್ ಏರ್ ಬೇಸ್ ಎಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇತ್ತು ಅಂದರೆ ಪಾಕಿಸ್ತಾನಕ್ಕೆ, ಅದರ ಪಕ್ಕದಲ್ಲಿ ಸೇನಾ ಜನರಲ್ ನಿವಾಸ ಇದೆ, ಕಚೇರಿ ಇದೆ, ಅದರ ಪಕ್ಕದಲ್ಲೇ ಅವರ ನ್ಯೂಕ್ಲಿಯರ್ ಏನು ಫೆಸಿಲಿಟೇಟ್ ಕಮಾಂಡಿಂಗ್ ಚೆಕ್ ಪೋಸ್ಟ್ ಇದೆ, ಅಂದರೆ ಅವರ ಒಂದು ಕಮಾಂಡಿಂಗ್ ಸೆಂಟರ್ ಇದೆ. ಸೊ ಅದರ ಪಕ್ಕದಲ್ಲೇ ನಮ್ಮ ಒಂದು ಕ್ಷಿಪಣಿಗಳು ಹೋಗಿ ದಾಳಿ ಮಾಡ್ತವೆ. ಅವರ ಏರ್ ಡಿಫೆನ್ಸನ್ನು ಮೀರಿ ಆ ರಾವಲ್ಪಿಂಡಿಯ ಏನು ನೂರ್ಖಾನ್ ಏರ್ ಬೇಸ್ ಪಕ್ಕದಲ್ಲಿ ಅವರ ರನ್ವೇಗಳನ್ನು ಸ್ಮ್ಯಾಶ್ ಮಾಡ್ತವೆ ಅಂತಂದರೆ ನಾವು ಎಷ್ಟು ಸುಪ್ರೀಮಸಿ ಇದ್ದೀವಿ, ನಾವು ಎಷ್ಟು ಅಡ್ವಾನ್ಸ್ಡ್ ಇದ್ದೀವಿ ಮತ್ತು ನಮ್ಮ ಹೆಮ್ಮೆಯ ಕಾರ್ಯಾಚರಣೆ ಹೇಗಿತ್ತು ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಸಾಕ್ಷ್ಯ ಮತ್ತು ಸಂಭ್ರಮ ಪಡುವಂಥ ವಿಚಾರ ಇನ್ನೊಂದಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಾವು ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ ಆಯಿತು. ಸೊ ಆದರೆ ಇದೆಲ್ಲದಕ್ಕೂ ಕೂಡ ಕೌಂಟರ್ ನರೇಟಿವನ್ನು ಪಾಕಿಸ್ತಾನ ಬಿಲ್ಡ್ ಮಾಡಬೇಕಲ್ಲ, ಯಾಕಂದರೆ ದೇಶದೊಳಗಡೆ ಉಗಿತಾ ಇದ್ದಾರೆ. ಬಿಖಾರಿಯ ರೀತಿ ಹೋಗಿ ಅಮೆರಿಕದ ಮುಂದೆ ನಿಂತು ಮಂಡಿಯೂರಿ ಕಾಲನ್ನು ಹಿಡಿದುಕೊಂಡು ಮಧ್ಯಸ್ಥಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಕ್ಷಣಕ್ಕೂ ಕೂಡ ಅವ್ರು ಏನೇ ನರೇಟಿವ್ಗಳನ್ನು ಬಿಲ್ಡ್ ಮಾಡ್ತಿದ್ರು ಕೂಡ ಅಲ್ಲಿ ಜನ ಪಾರ್ಲಿಮೆಂಟಲ್ಲಿ ಮತ್ತು ಪಾರ್ಲಿಮೆಂಟಿಂದ ಹೊರಗಡೆ ಎರಡೂ ಕಡೆ ಹೋಗಿತಾ ಇದ್ದಾರೆ. ಸೊ ಅವರು ಕೂಡ ಏನಾದರೂ ಒಂದಷ್ಟು ಕ್ಲೇಮ್ ಮಾಡಬೇಕಲ್ಲ. ಸೊ ನಾವು ಇವರ ರಫೇಲನ್ನೇ ಹೊಡೆದಾಕ್ಬಿಟ್ವಂತೆ, ಇವರ ಪಠಾಣ್ಕೋಟ್ ಏರ್ ಬೇಸನ್ನು ನಾಶ ಮಾಡಿಬಿಟ್ವಂತೆ, ಇವರ ಒಂದು ಬಟಿಂಡಾ ಏರ್ ಬೇಸನ್ನು ಹಾಳು ಮಾಡಿಬಿಟ್ವಂತೆ, ಕಾಶ್ಮೀರದಲ್ಲಿ ಇಷ್ಟೆಲ್ಲ ನಾವು ಹಂಗಾಮ ಮಾಡಿದ್ದೀವಿ ಅಂತೆಲ್ಲ ಬಂದು ಗಡಿಯಲ್ಲಿ 4-5 ಉಗ್ರರನ್ನು ನುಸುಳಿಸುವಂಥ ಪ್ರಯತ್ನವನ್ನು ಮಾಡಿರಬಹುದೇ ಹೊರತು ಅವರು ದೊಡ್ಡ ಏನು ಸಾಹಸದ ಪಟ್ಟಿ ರೀತಿ 15 ನಗರಗಳನ್ನು ಏನು ಟಾರ್ಗೆಟನ್ನು ಮಾಡಿಟ್ಕೊಂಡಿದ್ರಲ್ಲ, ಆ ಎಲ್ಲ 15 ನಗರಗಳ ಯಾವ ಟಾರ್ಗೆಟ್ ಅಲ್ಲೂ ಕೂಡ ಒಂದು ಕೂದಲು ಕೂಡ ಕೊಂಕಿಲ್ಲ ಅನ್ನುವಂಥದ್ದು ನಮ್ಮ ವಾಯುಸೇನೆ ಕೊಟ್ಟಿರುವಂತಹ ಒಂದು ಅತಿ ದೊಡ್ಡ ಆತ್ಮವಿಶ್ವಾಸ ಮತ್ತು ಪ್ರೇರಣಾದಾಯಕ ಮಾತು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಸೊ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವರ ಎಲ್ಲ ಟಾರ್ಗೆಟ್ಗಳನ್ನು ನಮ್ಮ ಗಡಿಯ ಒಳಗೂ ಕೂಡ ಬರದೇ ಇರೋ ರೀತಿ ಹೇಗೆ ಸ್ಮ್ಯಾಶ್ ಮಾಡಿದ್ದೀವಿ. ಅವರ ಕಡೆಗೆ ಫ್ರಾನ್ಸ್ ಕೊಟ್ಟಿರೋಂಥ ಮಿರಾಜ್ ಕೂಡ ಶಟರ್ಡ್ ಆಗಿದೆ. ಮಿರಾಜ್ 4th ಜನರೇಷನ್ ಏನು ಏರ್ಕ್ರಾಫ್ಟ್ ಅವ್ರಿಗೆ ಇರುವಂಥದ್ದು ವಾರ್ಫೇಸಲ್ಲಿ. ಸೊ ಅಂಥ ಒಂದು ಅಡ್ವಾನ್ಸ್ಡ್ ಏನು ಜೆಟ್ಟನ್ನು ಕೂಡ ಹೊಡೆದಾಕಿದ್ದೀವಿ ಅಂತಂದರೆ ಅವರಿಗೆ ಒಪ್ಪಂದ ಮಾಡಿಕೊಂಡು ಅಥವಾ ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರೆಲ್ಲ ಒಂದಷ್ಟು ರಕ್ಷಣಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರಲ್ಲ, ಆ ರಕ್ಷಣಾ ಸಾಮಗ್ರಿಗಳ ಕೊಟ್ಟಿರುವಂಥ ದೇಶಗಳ ಮರ್ಯಾದೆಯನ್ನು ಕೂಡ ಇವತ್ತು ಪಾಕಿಸ್ತಾನ ಜಾಗತಿಕವಾಗಿ ಹರಾಜಾಕಿದೆ. ನಮ್ಮ ಸೇನಾ ಪಡೆಗಳ ಮುಖ್ಯಸ್ಥರು ವಿತ್ ಪ್ರೂಫ್, ವಿತ್ ಇಮೇಜಸ್ ಮತ್ತು ವಿತ್ ಏನು ಅವಶೇಷಗಳು ಏನೇನೆಲ್ಲ ಬಿದ್ದಿದ್ವಲ್ಲ ಆ ಎಲ್ಲ ಅವಶೇಷಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ವೇರಾಸ್ ಕೌಂಟರ್ ಪಾರ್ಟನ್ನು ನೋಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೀಡಿಯಾ ಮುಂದೆ ಏನೋ ದೊಡ್ಡದಾಗಿ ಮಾತನಾಡ್ತಾ ಇದ್ದಾರಲ್ಲ ಪಾಕಿಸ್ತಾನ ಅಧಿಕಾರಿಗಳು, ಯಾರನ್ನು ಪೈಲಟನ್ನು ಹಿಡ್ಕೊಂಡಿದ್ದಾರಂತೆ, ಅವರ ಒಂದು ಜೆಟ್ಗಳನ್ನು ಭಾರತೀಯ ಜೆಟ್ಗಳನ್ನು ಹೊಡೆದಾಕಿದಾರಂತೆ, ನಿಜಾನ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದರೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು, ಫ್ಯಾಬ್ರಿಕೇಟೆಡ್, ನಾವು ಯಾರನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒತ್ತಡದಲ್ಲಿ ಕಳೆದ 19 ದಿನಗಳಿಂದ ಈಚೆಗೆ ಹಿಂದೆ ಇದ್ದಂಥ ಒಂದು ಪಾಕಿಸ್ತಾನದ ಬೊಗಳೆಗೂ ಇವತ್ತಿನ ವಾಸ್ತವದ ಮಾತುಗಳಿಗೂ ವ್ಯತ್ಯಾಸ ಆಗಿದೆ. ಮತ್ತು ನಿನ್ನೆಯೂ ಕೂಡ ಏನು ಮೆಸೇಜ್ ಅನ್ನು ಕೊಡಲಾಗಿದೆ, ಒಂದೇ ಒಂದು ಗುಂಡು ಹೊಡೆದ್ರೆ ಮಿಸೈಲ್ ಅನ್ನು ಹೊಡೀರಿ, ತಲೆ ಕೆಡಿಸ್ಕೊಂಬೇಡಿ, ಬೆಂಕಿ ಹಚ್ಚಿ ಅನ್ನುವಂಥ ಒಂದು ಮಾತನ್ನ ಏನು ಅಂತ ಒಂದು ಉಪಮೆಗೆ ಪೂರಕವಾದಂತಹ ಒಂದು ಆದೇಶಗಳನ್ನು ಸೂಚನೆಗಳನ್ನು ಏನು ಕೊಡಲಾಗಿದೆ. ಅದಾದ ಮೇಲೆ ಕಳೆದ 19 ದಿನದಲ್ಲೇ ಮೊದಲ ಬಾರಿಗೆ ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆ ಆಗಿದೆ, ಇನ್ಫಿಲ್ಟ್ರೇಷನ್ ಪ್ರಯತ್ನಗಳು ಕಡಿಮೆ ಆಗಿದೆ, ಗುಂಡಿನ ಚಕಮಕಿ ಕಡಿಮೆ ಆಗಿದೆ, ಕ್ರಾಸ್ ಬಾರ್ಡರ್ ಫೈರಿಂಗ್ ಕಡಿಮೆ ಆಗಿದೆ. ಸೊ ಈಗ ಏರ್ ಸ್ಪೇಸ್ ಅನ್ನ ವಾಣಿಜ್ಯ ಉದ್ದೇಶಗಳಿಗೆ ಓಪನ್ ಮಾಡಲಾಗಿದೆ. ಸೊ ಇದೆಲ್ಲವೂ ಕೂಡ ನಮ್ಮ ಏನು ಇಂಡಿಯನ್ ಆರ್ಮಿ ಏನಿದೆ ಅದರಲ್ಲೂ ಕೂಡ ವಾಯುಪಡೆ ಏನಿದೆ ಅದರ ಸುಪ್ರೀಮಸಿಯನ್ನು ತಂದಿಟ್ಟಿದೆ. ಮತ್ತು ಇಡೀ ಜಗತ್ತಿನ ಮುಂದೆ ನಾವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ, ನಮ್ಮ ಸ್ವದೇಶಿ ನಿರ್ಮಿತ ಡ್ರೋನ್ಗಳಿರ್ಬೋದು, ಸ್ವದೇಶಿ ನಿರ್ಮಿತ ಆಂಟಿ ಡಿಫೆನ್ಸ್ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು ADS, ಅಥವಾ ವಿದೇಶದಿಂದ ಪಡ್ಕೊಂಡಿರುವಂತಹ ರಷ್ಯಾ ನಿರ್ಮಿತ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಅದನ್ನು ಎಷ್ಟು ಎಕ್ಸಿಕ್ಯೂಟಿವ್ ಅಂದರೆ ಅಥಾರಿಟೇಟಿವ್ ಆಗಿ ಎಕ್ಸಿಕ್ಯೂಟಿವ್ ಆಗಿ ಕ್ಲೀನ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಮೂರು ಪಡೆಗಳ ಸಿನರ್ಜಿಯ ಜೊತೆ ಅನ್ನೋ ಎಲ್ಲ ಅಂಶಗಳನ್ನು ಕೂಡ ಮುಂದಿಟ್ಟು ಇವತ್ತು ಜಗತ್ತಿನ ಮುಂದೆ ಮತ್ತೊಮ್ಮೆ ಪಾಕಿಸ್ತಾನದ ಫಾಲ್ಸ್ ನೆರೇಟಿವ್ ಅಥವಾ ಕೊಚ್ಕೊಳ್ಳುವಂತಹ ಕೆಳಗಡೆ ಬಿದ್ದು ಹೊರಳಾಡದ ಮೇಲೂ ಕೂಡ ಮಣ್ಣಾಗಿಲ್ಲ ನಮಗೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ನಮ್ಮ ರಫೇಲನ್ನು ಟಚ್ ಮಾಡ್ತಂತೆ, ನಮ್ಮ ಏರ್ ಡಿಫೆನ್ಸನ್ನು ಹಾಳು ಮಾಡ್ತಂತೆ, ಬಟಿಂಡಾ ಏರ್ಪೋರ್ಟನ್ನು ಹಾಳು ಮಾಡ್ತಂತೆ, ಪಠಾಣ್ಕೋಟ್ ಏರ್ಪೋರ್ಟನ್ನು ಹಾಳು ಮಾಡ್ತಂತೆ ಅಂತ ಏನು ಒಂದಷ್ಟು ಮಿಥ್ಯೆಗಳು ಸರ್ಕ್ಯುಲೇಟ್ ಆಗ್ತಾ ಇದೆಯಲ್ಲ ಅದೆಲ್ಲಕ್ಕೂ ಕೂಡ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ನೋಡಿರುವಂಥದ್ದು. ಮತ್ತು ಈ ಮೂಲಕ
ನಾವು ಇಲ್ಲಿ ಹೆದರ್ಕೊಂಡು ಅಥವಾ ಯಾರ್ದೋ ಮಾತಿಗೆ ಮತ್ತೊಂದಕ್ಕೆಲ್ಲ ನಾವು ಇಲ್ಲಿ ಏನು ಕದನ ವಿರಾಮ ಅಂತೆಲ್ಲ ಬಂದಿದ್ದು, ಇವರು ಬಂದು ನಮ್ಮನ್ನು ಕೇಳಿಕೊಂಡ್ರು, ಆತಂಕದಲ್ಲಿ ಒದ್ದಾಡಿದ್ರು. ಇವರ ರಾವಲ್ಪಿಂಡಿಯ ಪ್ರಮುಖ ನೂರ್ಖಾನ್ ಏರ್ ಬೇಸ್ ಯಾವ ರೀತಿ ಆಗಿತ್ತು ಮತ್ತು ಯಾವ ರೀತಿ ನಾವು ಡ್ಯಾಮೇಜ್ ಮಾಡಿದ್ವಿ ಅನ್ನೋದು ಎಲ್ಲದನ್ನ ಹೇಳೋದ್ರ ಮೂಲಕ ಇಲ್ಲಿ ಇವರು ಕೇಳಿದ್ದಕ್ಕೆ ನಾವು ಬಂದಿದ್ದೀವಿ ಅಥವಾ DGMO ಲೆವೆಲ್ಗ ಮಾತುಕತೆಗಾದರೂ ನಾವು ಬಂದಿದ್ದೀವಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಮತ್ತು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ತಲೆಯಲ್ಲಿರಬಹುದಾದಂತಹ ಅನುಮಾನಗಳಿಗೂ ಕೂಡ ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ಉತ್ತರ ಕೊಟ್ಟಿರುವಂಥದ್ದು. ನಮ್ಮ ಡ್ಯಾಮೇಜ್ ತುಂಬ ಮಿನಿಮಲ್. ಯಾಕೆ ಮಿನಿಮಲ್ ಅಂದರೆ, ಈಗ ಒಂದು ಗಲಾಟೆ ಆದಂಥ ಸಂದರ್ಭದಲ್ಲಿ ಒಬ್ಬ ಎದುರಾಳಿಗೆ ನಾವೇ ಶಕ್ತಿಶಾಲಿ ಇದ್ರೂ ಕೂಡ 10 ಏಟು ಹೊಡೆದ್ರು ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಅವನು ಒಂದು ಏಟು ಹೊಡೆಯುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತಾನೆ, ಅಥವಾ ಅಂಗೇಳಿಯುವಂಥ ಗೀರುವಂಥ ಪರಚುವಂಥ ಪ್ರಯತ್ನವನ್ನಾದರೂ ಮಾಡ್ತಾನಲ್ಲ. ಅಂತಹ ಸಣ್ಣ ಪುಟ್ಟ ಪ್ರಯತ್ನಗಳಾಗಿರಬಹುದು. ಯುದ್ಧ ಅಂದ ಮೇಲೆ ದೊಡ್ಡ ದೊಡ್ಡ ಏನು ನಷ್ಟಗಳಾಗ್ತವೆ ಎರಡೂ ಕಡೆಯಲ್ಲಿ. ಇಂತಹ ಪ್ರಯತ್ನಗಳ ಪ್ರಕ್ರಿಯೆಗಳಲ್ಲೂ ಕೂಡ ಚಿಕ್ಕ ಪುಟ್ಟ ನಷ್ಟಗಳಾಗ್ಬೋದು. ಆದರೆ ಅದೆಲ್ಲವನ್ನ ಮೀರಿ ನಾವು ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ತಿರುಗೇಟು ಮತ್ತು ಅವರಿಗಾಗಿರುವಂಥ ನಷ್ಟ, ಅವರಿಗಾಗಿರುವಂಥ ಅವಮಾನ, ಜಾಗತಿಕವಾಗಿ ಅವರನ್ನು ಯಾವ ರೀತಿ ಬೆತ್ತಲು ಮಾಡುವಂಥ ಪರಿಸ್ಥಿತಿಗೆ, ಒತ್ತಡಕ್ಕೆ ನೂಕಿದ್ದೀವಿ ನಾವು, ಅಥವಾ ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಹೇಗೆ ನಾವು ಡಿಸ್ಪ್ಲೇ ಆಫ್ ಆನರ್ ರೀತಿ ತೋರಿಸಿದ್ದೀವಿ, ನಮ್ಮ ಸ್ಟ್ರಾಟಜಿಕ್ ಅಡ್ವಾನ್ಸ್ಮೆಂಟ್, ನಮ್ಮ ಏನು ಏರ್ಫೋರ್ಸ್ ಅಡ್ವಾನ್ಸ್ಮೆಂಟ್ ಮತ್ತು ನಮ್ಮ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಯಾವ ರೀತಿ ಇದೆ, ಎಲ್ಲವನ್ನು ಕೂಡ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಮೂರು ಪಡೆಗಳ ಏನು ಸೇನಾಪಡೆಯ ಮುಖ್ಯಸ್ಥರು ಮತ್ತು DGMO ಲೆವೆಲಲ್ಲಿ ಸೇನಾಧಿಕಾರಿ ರಾಜೀವ್ ಅವರು ಕೂಡ ಈ ವಿಚಾರವನ್ನು ಸ್ಪಷ್ಟವಾಗಿ ದೇಶದ ಜನತೆಗೆ ತಿಳಿಸಿ ಜಾಗತಿಕವಾಗಿಯೂ ಕೂಡ ತಿಳಿಸಿರುವಂಥದ್ದು. ಈ ಮೂಲಕ ಅಮೆರಿಕ ಏನು ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರಲ್ಲ ಪದೇ ಪದೇ, ಎರಡು ಅದ್ಭುತ ಶಕ್ತಿಗಳು, ಗ್ರೇಟೆಸ್ಟ್ ಶಕ್ತಿಗಳು, ಈಕ್ವಲ್ ಶಕ್ತಿಗಳು ಮಾತುಕತೆಗೆ ಬಂದಿರೋದು ನನ್ನಿಂದ, ಅದು ಸ್ವಾಗತಾರ್ಹ, ವಿಶ್ವದ ಶಾಂತಿಗಾಗಿ, ಗ್ಲೋಬಲ್ ಏಷ್ಯಾದ ಶಾಂತಿಗಾಗಿ ಅಂತೆಲ್ಲ ಪಾಕಿಸ್ತಾನದಂತಹ ಅಶಕ್ತ ರಾಷ್ಟ್ರ ಇನ್ ಟರ್ಮ್ಸ್ ಆಫ್ ಮಿಲಿಟರಿ, ಪರಾವಲಂಬಿ ರಾಷ್ಟ್ರ ಇನ್ ಟರ್ಮ್ಸ್ ಆಫ್ ಪರಿಕರಗಳು, ರಕ್ಷಣಾ ಸಾಮಗ್ರಿಗಳು ಅದೆಲ್ಲ ಇದ್ರೂ ಕೂಡ ಸುಪ್ರಿಮಸಿಯಲ್ಲಿ ಭಾರತ ಎಷ್ಟು 100 ಪಟ್ಟು ಮುಂದೆ ಇದ್ರೂ ಕೂಡ ಎರಡೂ ರಾಷ್ಟ್ರಗಳನ್ನು ಸಮಾನಾಂತರ ರೇಖೆಯಲ್ಲಿ ನಿಲ್ಲಿಸಬೇಕು ಅಂತ ಏನು ಒಂದು ಪ್ರೊಪಗಂಡವನ್ನು ಮಾಡ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಅಂತಹ ಮನಸ್ಥಿತಿಗಳಿಗೂ ಕೂಡ ಈ ಒಂದು ಪ್ರೆಸ್ ಮೀಟ್, ಪದೇ ಪದೇ ಸರಣಿಯ ಪ್ರೆಸ್ ಮೀಟ್ಗಳ ಮೂಲಕ ನಮ್ಮ ಹೆಮ್ಮೆಯ ಸೇನೆ ಉತ್ತರವನ್ನು ಕೊಡ್ತಾ ಇದೆ. ನವಿತಾ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ.